ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಎಲ್ಲ ಚೆನ್ನಾಗಿರ್ಬೇಕಾದ್ರಷ್ಟೇ ಸ್ನೇಹಿತರು, ಬಂಧುಗಳು ಮತ್ತು ಸಂಬಂಧಿಗಳು ಅಂತ. ಸ್ವಲ್ಪ ಹಾಳಾದರೆ ಸಾಕು, ಜೊತೆಯಲ್ಲಿ ಯಾರೂ ಇರೋದಿಲ್ಲ ಅಂತ. ಮೋಸ್ಟ್ಲಿ ಸೋನಿಯಾ ಗಾಂಧಿ ಅವರು ಈ ಪಾಠವನ್ನು ರಾಹುಲ್ ಗಾಂಧಿ ಅವರಿಗೆ ಸರಿಯಾಗಿ ಮಾಡಿರ್ಲಿಕ್ಕಿಲ್ಲ. ಮಗನೇ, ನೀನು ಚೆನ್ನಾಗಿರೋವಾಗ, ಅಧಿಕಾರದಲ್ಲಿರೋವಾಗ ನೀನು ಹೇಳಿದ್ದಕ್ಕೆಲ್ಲ ಜೈ ಅಂತ ಹೇಳೋರು ಇರ್ತಾರೆ. ಆದರೆ ನೀನು ಎಲ್ಲ ಕಳೆದುಕೊಂಡು ಬೀದಿಗೆ ಬಂದಾಗ ಯಾರು ನಿನ್ನ ಪಕ್ಕದಲ್ಲಿರಲ್ಲ ಅಂತ. ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಈ ಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ. ಒಂದು ಕಡೆ ಅವರು ದೇಶ ಬಿಟ್ಟು ಹೋಗ್ತಾರೆ, ಅವರೇನೋ ಹಾಯಾಗಿ ಫಾರಿನ್ ಟ್ರಿಪ್ ಅಂತ ಹೊರಟು ಹೋದರು. ಆದರೆ ಇಲ್ಲಿ ತಗಲಾಕೊಂಡಿದ್ದು ಮಾತ್ರ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ. ಮಜಾ ಏನಂದರೆ, ಈ ಸಲ ಕಾಂಗ್ರೆಸ್ ವಿರುದ್ಧ ಬರೀ NDA ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ನಾಯಕರು ಕೂಡ ಸೇರ್ಕೊಂಡಿದ್ದಾರೆ. ನೀಟಾಗಿ ಎಲ್ಲರೂ ಒಂದು ಸಂದೇಶವನ್ನು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಾರೆ, ನೀವೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಆಟದಲ್ಲಿ ನಾವಿಲ್ಲ ಅಂತ. ಈವನ್ ಮುಸ್ಲಿಂ ನಾಯಕರು ಕೂಡ ರಾಹುಲ್ ಗಾಂಧಿಗೆ ದಯವಿಟ್ಟು ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಬೇಡಿ, ನಮಗೂ ನಿಮಗೂ ಸಂಬಂಧವೇ ಇಲ್ಲ ಅಂದುಬಿಟ್ಟಿದ್ದಾರೆ. ಅಷ್ಟಕ್ಕೂ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ರಾಹುಲ್ ಗಾಂಧಿ ಅವರು ನಾಪತ್ತೆಯಾಗಿ ಹೋಗಿದ್ದಲ್ಲಿಗೆ, ಪ್ರಿಯಾಂಕರನ್ನ ತಗಲಾಕ್ಸಿದ ಹೇಗೆ, ಎಲ್ಲದರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಈಗ ಸಂಸತ್ನ ಅಧಿವೇಶನ ನಡೀತಾ ಇದೆ. ಆದರೆ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಎಲ್ಲೋಗಿರ್ತಾರೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಅಂದ್ಕೊಳ್ತೀನಿ. ಅಣ್ಣ ಜರ್ಮನಿ ಟ್ರಿಪ್ನಲ್ಲಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರ ಬದಲಿಗೆ ಅವರ ಸ್ಥಾನವನ್ನು ತುಂಬೋದಕ್ಕೆ ಪ್ರಿಯಾಂಕಾ ವಾದ್ರಾರ ಎಂಟ್ರಿ ಆಗುತ್ತೆ. ಕಾಂಗ್ರೆಸ್ನ IT ಸೆಲ್ ಪ್ರಿಯಾಂಕಾ ವಾದ್ರಾರನ್ನ ಈಗ ರಾಹುಲ್ ಗಾಂಧಿ ಅವರ ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ. ಮತ್ತು ದಯವಿಟ್ಟು ನೀವು ಯಾರೂ ಕೂಡ ರಾಹುಲ್ ಗಾಂಧಿ ಅವರ ಲೆವೆಲ್ ಯಾವುದು ಅಂತ ಕೇಳೋದಕ್ಕೆ ಹೋಗಬೇಡಿ. ನೋಡಿ, ಪ್ರಿಯಾಂಕಾ ವಾದ್ರಾ ಅವರು ಲೋಕಸಭೆಗೆ ಬಂದಾಗ ಮಾಧ್ಯಮದ ಕ್ಯಾಮರಾಗಳು ಮತ್ತು ಪತ್ರಕರ್ತರ ಸಂಖ್ಯೆ ತುಂಬ ಜಾಸ್ತಿ ಇತ್ತು. ಪ್ರಿಯಾಂಕಾ ಗಾಂಧಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಈ ದಿನ SIR ಅಥವಾ ಮತಗಳ್ಳತನದ ಬಗ್ಗೆ ನಮ್ಮ ಹತ್ರ ಪ್ರಶ್ನೆಯನ್ನು ಕೇಳೋದಿಲ್ಲ ಅಂತ. ಹಾಗೆ ಮಾಧ್ಯಮಗಳು ಆ ಪ್ರಶ್ನೆಯನ್ನು ಬಿಟ್ಟು ಬೇರೆಯದ್ದೇ ವಿಷಯವನ್ನು ತೆಗೆದುಕೊಳ್ತಾರೆ. ಡಿಸೆಂಬರ್ 14ನೇ ತಾರೀಕು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ನ ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಯಲ್ಲಿ ಮೋದಿ ತೇರಿ ಕಬರ್ ಕುದೇಗಿ, ಆಜ್ ನಹಿ ತೋ ಕಲ್ ಕುದೇಗಿ, ಮೋದಿಜಿ ನಿನ್ನ ಸಮಾಧಿಯನ್ನು ಅಗೆಯಲಾಗುತ್ತೆ, ಇವತ್ತಲ್ಲ ನಾಳೆ ಆದರೂ ಅನ್ನೋ ಘೋಷಣೆಯನ್ನು ಕೂಗಲಾಗಿತ್ತು. ಸೊ ಸದನದಲ್ಲಿ BJP ಮತ್ತು ಸರ್ಕಾರದ ನಾಯಕರು ಸೋನಿಯಾ ಗಾಂಧಿ ಅವರು ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ. ಈ ಘೋಷಣೆ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ಕೇಳಿದಾಗ ಪ್ರಿಯಾಂಕಾ ಗಾಂಧಿ ಅವರು ಹಿಂದೇಟನ್ನು ಹಾಕ್ತಾರೆ. ತುಂಬ ಬೇಜವಾಬ್ದಾರಿ ಹೇಳಿಕೆಯನ್ನು ಅವರಲ್ಲಿ ಕೊಟ್ಟಿದ್ರು. ಅಂದರೆ ಈ ಘೋಷಣೆಯನ್ನು ಕೂಗಿದ್ದು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ, ಬಹುಶಃ ಸಾರ್ವಜನಿಕರಲ್ಲಿ ಯಾರೋ ಈ ಘೋಷಣೆಯನ್ನು ಕೂಗಿರಬಹುದು ಅಂತ ಅವ್ರು ಹೇಳ್ತಾರೆ. ಒಂಥರ ಕೇರ್ಲೆಸ್ ಆಗಿದ್ರ ಬಗ್ಗೆ ಕಾಂಗ್ರೆಸ್ಗೆ ಹಾಗೂ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ. ಆದರೆ ಈ ಘೋಷಣೆ ಕೂಗಿದವರು ಕಾಂಗ್ರೆಸ್ ಪಕ್ಷದ ಜೈಪುರ ನಗರದ ಮಹಿಳಾ ಅಧ್ಯಕ್ಷೆ ಮಂಜುಲತಾ ಮೀನಾ. ಇವರು ಪ್ರಿಯಾಂಕಾ ಅವರಿಗೆ ಗೊತ್ತಿಲ್ಲ ಅಂದರೆ ನಂಬೋದಕ್ಕಾಗುತ್ತಾ? ಈ ಕಡೆ ಮಂಜುಲತಾ ಮೀನಾ ಅವರು ಕ್ಷಮೆ ಕೇಳೋಕೆ ಕೂಡ ಒಪ್ಪೋದಿಲ್ಲ. ಮತ್ತೆ ಅವರು ಅದೇ ಘೋಷಣೆಯನ್ನು ರಿಪೀಟ್ ಮಾಡ್ತಾರೆ, ಮೋದಿ ತೇರಿ ಕಬರ್ ಕುದೇಗಿ, ಆಜ್ ನಹಿ ತೋ ಕಲ್ ಕುದೇಗಿ ಅಂತ. ಈಗ ಅನುಮಾನ ಏನಂದರೆ, ಇದು ಅವರೇ ಹೇಳಿದ್ದ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ಸೂಚನೆ ಮೇರೆಗೆ ಹೇಳಿಕೆ ಕೊಟ್ಟಿದ್ದ ಅನ್ನೋದು. ಯಾಕಂದರೆ ಮಂಜುಲತಾ ಮೀನಾ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆ ವೇದಿಕೆಯ ಮೇಲೆ ಸಚಿನ್ ಪೈಲಟ್ ಮತ್ತು ಇತರೆ ದೊಡ್ಡ ನಾಯಕರು ಕೂಡ ಆಗಮಿಸಿದ್ದಾರೆ. ಗಾಂಧಿ ಕುಟುಂಬ ಕೂಡ ಹಾಜರಿದೆ. ಹಾಗಾದರೆ ಪ್ರಿಯಾಂಕಾ ವಾದ್ರಾಗೆ ತಮ್ಮ ಜೊತೆ ಇರೋರು ಯಾರು ಅನ್ನೋದು ಗೊತ್ತೇ ಇರಲಿಲ್ವಾ? ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಜೈಪುರ ನಗರದ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಯಾರು ಅನ್ನೋದೇ ಗೊತ್ತಿಲ್ಲ ಅಂತಾದರೆ, ನಮ್ಮ ಪ್ರಕಾರ ಅವರು ಈ ಕೂಡಲೇ ಕಾಂಗ್ರೆಸ್ ಪಕ್ಷ ಮತ್ತು ಲೋಕಸಭಾ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡೋದೇ ಒಳ್ಳೆಯದು ಅನಿಸುತ್ತೆ. ತನ್ನ ತಾಯಿ ಸೋನಿಯಾ ಅವರು 22 ವರ್ಷಗಳ ಕಾಲ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅಂತ ಗೊತ್ತಿರೋ ಪ್ರಿಯಾಂಕಾ ಅವರಿಗೆ
ಪಕ್ಷದ ಒಬ್ಬ ಅಧ್ಯಕ್ಷರು ಗೊತ್ತಿಲ್ಲ ಅಂದರೆ ಅವರು ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಅಥವಾ ಉತ್ತರ ಪ್ರದೇಶದ ಉಸ್ತುವಾರಿ ಸ್ಥಾನವನ್ನು ಯಾವ ಅರ್ಹತೆಯ ಮೇಲೆ ಪಡೆದಿದ್ದಾರೆ? ಈ ಎರಡೂ ಹೇಳಿಕೆಯಿಂದ ಈಗೇನು ಅರ್ಥ ಮಾಡ್ಕೊಳ್ಬೇಕಾಗಾದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಸಾವಿನ ಪಿತೂರಿ ಏನಾದರೂ ನಡೀತಿದೆಯಾ ಅಂದ್ಕೊಳ್ಬೇಕಾ ಹೇಗೆ? ಮಜಾ ನೋಡಿ, ಸಹೋದರಿ ಪ್ರಿಯಾಂಕಾ ವಾದ್ರಾ ಮಾತಾಡೋಕ್ಕೂ ಆಗದೆ ಮಾತಾಡದೆ ಇರೋಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. BJP ಹಾಗೂ ಮಾಧ್ಯಮಗಳ ಕೈಗೆ ತಗಲಾಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಹಾಯಾಗಿ ಫಾರಿನ್ ಹೋಗಿದ್ದಾರೆ. ಪಾಪ ಇಲ್ಲಿ ಪ್ರಿಯಾಂಕಾ ಮತ್ತು ಸೋನಿಯಾ ಅವರು ಸಂಸತ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಫಾರಿನ್ ಟೂರ್ ಬಗ್ಗೆ ಹಿಮಂತ್ ಬಿಶ್ವ ಶರ್ಮಾ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ರಾಹುಲ್ ಗಾಂಧಿ ಯಾವಾಗಾದರೂ ರ್ಯಾಲಿ ಮಾಡಿದ್ರು ಅಂದರೆ ನಂತರ ಒಂದು ಫಾರಿನ್ ಟ್ರಿಪ್ ಇದ್ದೇ ಇರುತ್ತೆ ಅಂತ. रैली निकाला जा रहा है। वो तो राहुल का रैली का क्या वैल्यू है? वो तो उनका कोई वैल्यू ही नहीं है। मैं तो उनको पागल मानता हूँ। इसी को लेकर सवाल है सर, आप कह रहे हैं नहीं, वो तो पागल जैसा व्यक्ति है। आज रैली करेगा, परसों दिन फॉरेन चला जाएगा। तो पहले उनका गारंटी लीजिए, वो क्रिसमस कहाँ रहेगा, न्यू ईयर्स कहाँ रहेगा? ये क्या करते हैं, रैली करके अगले 10 दिन ना रहने का लेजिटिमाइज कर लेते हैं। एक रैली कर लिया, फिर आगे देखो वो फॉरेन चला जाएगा। फिर 2 दिन का बाद फिर कोई स्टेट में 2-4 दिन पद यात्रा करेगा, फिर 1 महीना के लिए फॉरेन चला जाएगा। तो अपना एब्सेंस को ये सब हरकतों से वो लेजिटिमाइज करता है। ಅವ್ರು ಹೇಳೋದಕ್ಕೂ ಇಲ್ಲಾಗೋದಕ್ಕೂ ಸರಿಯಾಗಿದೆ ನೋಡಿ. ಈಗ ಅನುಮಾನ ಮೂಡದೇ ಇರುತ್ತಾ ಹೇಳಿ? ರಾಹುಲ್ ಗಾಂಧಿ ಅವರು ಡಿಸೆಂಬರ್ 15ಕ್ಕೆ ಜರ್ಮನಿಗೆ ಹೊರಡೋ ಸಮಯವನ್ನು ಬಳಸ್ಕೊಂಡು ಭಾರತದಲ್ಲಿ ಪ್ರಧಾನಿಯವರ ವಿರುದ್ಧ ಅರಾಜಕತೆಯ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಈ ಕೃತ್ಯವನ್ನು ನಡೆಸಿರಬಹುದಾ? ಹಾಗಾದ್ರೆ ಅನುಮಾನಗಳು ಮೂಡೋದ್ರಲ್ಲಿ ತಪ್ಪೇನಿದೆ? ರಾಹುಲ್ ಗಾಂಧಿ ಮಾಡೋ ಎಡವಟ್ಟಿಗೆ ಈಗ ಸೋನಿಯಾ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ತಗಲಾಕೊಂಡಿದ್ದಾರೆ. ಇನ್ನೊಂದು ಕಡೆ ವೋಟ್ ಚೋರಿ ಅಂತ ರ್ಯಾಲಿ ಮಾಡಿ ರಾಹುಲ್ ಗಾಂಧಿ ಅವರೇನೋ ಪರಾರಿ ಆಗಿಬಿಟ್ರು. ಆದರೆ ಈಗ ಮಹಾಗಠಬಂಧನದಲ್ಲಿ ಹೆಂಗಾಗಿದೆ ನೋಡಿ. ರಾಹುಲ್ ಗಾಂಧಿ ಅವರು ವೋಟ್ ಚೋರಿಯಾಗಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ರೆ, ಮಹಾಗಠಬಂಧನದ ಉಳಿದ ನಾಯಕರು ನಮಗೂ ರಾಹುಲ್ ಹೇಳಿಕೆಗೂ ಯಾವುದೇ ಸಂಬಂಧ ಇಲ್ಲ, ಅದು ಕಾಂಗ್ರೆಸ್ನ ಅಜೆಂಡಾ, ವೋಟ್ ಚೋರಿ ಏನೂ ಆಗೇ ಇಲ್ಲ ಅಂತಿದ್ದಾರೆ. लाया है सब कागज मेरे साथ। क्या हुआ, पहले पंचायत में इतनी बड़ी सरकार आई, मैं नहीं कह रही हूँ, इनका कहना है कि मैं भी उसी मशीन पे चुन के आई हूँ, तो मैं वीवीपैट किसी पे नहीं बोलूँगी, क्योंकि मेरा कहना है अगर वो मशीन में गलती है तो मेरे से शुरू करिए, क्योंकि मैं 4 बार चुन के उसी मशीन के कारण आई हूँ. सो आई एम नॉट स्पीकिंग अगेंस्ट द मशीन, ಐ ಆಮ್ ಮೇಕಿಂಗ್ ಅ ವೆರಿ ಲಿಮಿಟ್. ಸುಪ್ರಿಯಾ ಸುಲೆ, ಶರದ್ ಪವಾರ್ ಅವರ ಪುತ್ರಿ, ಅವ್ರು ಹೇಳ್ತಾರೆ, ನಾನು EVM ಚುನಾವಣೆಯಲ್ಲೇ ಎಲೆಕ್ಷನ್ ಗೆದ್ದು ಬಂದವಳು, VVPAT ECA ಅಥವಾ ಯಾವುದರ ಬಗ್ಗೆಯೂ ಮಾತಾಡೋದಿಲ್ಲ ಅಂತ. ಯಾಕಂದರೆ ನನ್ನ ಪ್ರಕಾರ ಈ ಯಂತ್ರದಲ್ಲಿ ದೋಷವಿದ್ದರೆ ನನ್ನಿಂದಲೇ ಶುರು ಮಾಡಿ ನಾನು 4 ಬಾರಿ ಇದೇ ಯಂತ್ರದಿಂದ ಆಯ್ಕೆಯಾಗಿ ಬಂದಿದ್ದೀನಿ ಅಂತಾರೆ. ಚೌಧರಿ ರಂಜಾನ್, ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ, ಅವ್ರು ಹೇಳ್ತಾರೆ, ನಾನು ನನ್ನ ರಾಜ್ಯದ ಬಗ್ಗೆ ಮಾತಾಡ್ತೀನಿ. 2024 ಅಕ್ಟೋಬರ್ನಲ್ಲಿ ಚುನಾವಣೆಗಳು ನಡೆದವು, ಅತ್ಯಂತ ನ್ಯಾಯಯುತ ಚುನಾವಣೆಗಳಾದವು ಮತ್ತು ಆ ಚುನಾವಣೆಯ ಫಲಿತಾಂಶವಾಗಿ ಅಲ್ಲಿ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ನ್ಯಾಷನಲ್ ಕಾನ್ಫರೆನ್ಸ್ ಓಮರ್ ಅಬ್ದುಲ್ಲಾ ಅವರ ನೇತೃತ್ವದಲ್ಲಿ ಅಂತ ಹೇಳ್ತಾರೆ. ಅದನ್ನೇ ಓಮರ್ ಅಬ್ದುಲ್ಲಾ ಕೂಡ ಹೇಳ್ತಾರೆ. हर पॉलिटिकल पार्टी को खुली छूट है कि वो अपने हिसाब से अपने पॉलिटिकल एजेंडा को सेट करें. अब कांग्रेस ने SIR या वोट चोरी को जो है अपना एक मेन पॉलिटिकल इशू बनाया है. ठीक है, हम कौन होते हैं उनसे कहने वाले कि वो ना करें? हम अपने इश्यूज चूज करेंगे, वो अपने चूज करें. ಓಪನ್ ಆಗಿ ಹೇಳ್ತಾ ಇದ್ದಾರೆ, ಗೆದ್ದಾಗ ಪ್ರಜಾಪ್ರಭುತ್ವದ ಗೆಲುವು, ಸೋತಾಗ EVM ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ ಅಂತ. ಅಶ್ವಿನ್ ಕುಮಾರ್, ಮಾಜಿ ಕಾಂಗ್ರೆಸ್ನ ನಾಯಕರು, ಅವರು ಕೂಡ ಅದೇ ಮಾತಾಡ್ತಾರೆ. ಬೇರೆ ಎಲ್ಲ ಬಿಟ್ಬಿಡಿ, ಇಷ್ಟು ದಿನ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇದ್ದಂತಹ ಮಾಧ್ಯಮಗಳು ಕೂಡ ಇವತ್ತು ಕಾಂಗ್ರೆಸ್ಗೆ ಉಗಿತಾ ಇದೆ. ಸ್ವಲ್ಪ ಸ್ಟ್ರಾಟಜಿಗಳನ್ನು ಈಗಲಾದರೂ ಬದಲಾಯಿಸ್ಕೊಳ್ಳಿ ಅಂತ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಕೊನೆಯ ದಿನಗಳ ಆರಂಭ ಇದು ಅನ್ನಿಸ್ತಾ ಇದೆ. ಹೇಳಿದ್ದೇ ಹೇಳಿ ಇರೋ ಅಲ್ಪ ಸ್ವಲ್ಪ ವೋಟ್ಗಳು ಕೂಡ ಎಗರು ಹೋಗ್ತವಷ್ಟೆ. ಆದರೂ ರಾಹುಲ್ ಗಾಂಧಿ ಅವರು ಸಹೋದರಿ ಪ್ರಿಯಾಂಕರನ್ನು ಹೀಗೆ ಹಾಕಿ ಫಾರಿನಿಗೆ ಹೋಗಬಾರ್ದಿತ್ತು ನೋಡಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.